ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಇವರಿಬ್ಬರು ಡ್ಯಾನ್ಸ್ ಮಾಡಿರ್ತಾರೆ, ಅದನ್ನ ನೋಡಿ ರಂಗನಾಥ್ ಅವರು ಅಂತೂ ನೀವು 3 ಜನನೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಡ್ತೀರಿ. ಈಗ ಕಲ್ಪನಾ ಆರತಿ ಭಾರತಿನೇ ನೋಡ್ದಂಗಾಯಿತು. ಇನ್ನು ನಮ್ಮ ಬೀಗ್ರಂತೂ ಜೂಯಿ ಚಾವ್ಲಾ ಥರ ಮಾಡಿಬಿಟ್ರು ಅಂತ ಹೇಳಿ ಹೇಳ್ತಾರೆ. ಯಾಕೆ ಹೋಗಿದ್ದೆ ನೀನು, ಬೇಕಿತ್ತ ನಿನಗೆ? ಅಯ್ಯೋ, ಚಿಕ್ಕ ವಯಸ್ಸಿಂದನೂ ಕೂಡ ನಾನು ಡ್ಯಾನ್ಸ್ ಮಾಡೋದ್ರಲ್ಲಿ ಇಷ್ಟಪಡ್ತಿದ್ದೆ ರೀ, ಏನೂ ಕರೆದ್ರಲ್ಲ ಅಂತ ಹೇಳಿ ಆಸೆ ಹೋದೆ. ನಮ್ಮನ್ನು ಆಡ್ಕೊಳ್ಳೋ ಥರನೇ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇವನು ಬಂದ್ಬಿಟ್ಟು, ಅಮ್ಮ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅಮ್ಮ ಅಂತ ಹೇಳಿ ಹೇಳ್ತಾನೆ. ಹ್ಞೂ ಕಣ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ನಾ ಅಂತ ಹೇಳಿ ಹೇಳ್ತಾರೆ. ಹೌದೌದು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಅಂತೂ ಎಲ್ಲರೂ ಕೂಡ ನೀವು ನಮ್ಮ ಮಗನ ಫಂಕ್ಷನಿಗೆ ಬಂದು ಕಾಯ್ತಾ ಇದ್ದೀರಾ, ನನಗಂತೂ ಗೊತ್ತಿದೆ. ಹಾಗೆ ಒನ್ಸ್ ಮೋರ್ ಅಂತ ಹೇಳಿ ಹೇಳ್ತಾರೆ. ಅಮ್ಮ ಹೋಗಮ್ಮ, ಹೋಗ್ಲಿ ಮಾಡೋಗು, ಇನ್ನೊಂದೇ ಒಂದ್ಸಲ ಚಾಲೆಂಜ್ ಇಬ್ಬರು ಕೂಡ ಅಂತ ಹೇಳಿ ಹೇಳ್ತಾರೆ. ಆಗ ರವಿ ಬಾಯ್ಲಿ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಅವರಪ್ಪ. ಶ್ರುತಿ ಅವರಪ್ಪ ಕರ್ಕೊಂಡು ಬಂದ ತಕ್ಷಣನೇ ಎಲ್ಲಿ ಶ್ರುತಿ ಅಂತ ಹೇಳಿ ಕೇಳ್ತಾನೆ. ಆಗ ಅದು ಮವ ಅಂತ ಹೇಳಿದಾಗ ಏನಾಯ್ತು ಹೇಳು ಅಂತ ಹೇಳ್ತಾರೆ. ನೀವಿಬ್ಬರು ಜಗಳ ಮಾಡ್ಕೊಂಡಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ, ಅವಳು ಡಬ್ಬಿಂಗ್ ಹೋಗಿದ್ದಾಳಲ್ವಾ, ಅಲ್ಲಿಂದ ಎಲ್ಲ ಮೇಕಓವರ್ ಆಗಿ ಬರೋದಕ್ಕೆ ಟೈಮ್ ತಗೊಳುತ್ತೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ. ನೋಡು, ಜಗಳ ಮಾಡ್ಕೊಂಡಿದ್ರಿ ಅಂತ ಹೇಳಿದಾಗ, ರೀ ಅವಳು ಬರ್ತಾಳೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿರಲಿ, ಆವಾಗ ಒಬ್ಬೊಬ್ಬರಿಗೂ ಎಲ್ರಿಗೂ ಇದೆ ಅಂತ ಹೇಳಿ ಬೈತಾ ಇರ್ತಾರೆ. ಇವರಿಗೂ ಕೂಡ ಅಡ್ವಾಂಟೇಜ್ ಸಿಗುತ್ತೆ, ಇದನ್ನು ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಎಲ್ಲರೂ ಕೂಡ ಫಂಕ್ಷನಿಗೆ ಬರ್ತಾರೆ. ಬಂದ ತಕ್ಷಣ ಎಲ್ಲರೂ ಖುಷಿಯಾಗೇ ಡ್ಯಾನ್ಸ್ ಮಾಡೋದೆಲ್ಲ ನೋಡ್ಕೊಂಡು ಕೂತಿರ್ತಾರೆ. ಈ ಕಡೆ ಮೀನಾ ಸೂರ್ಯ ಇಬ್ಬರು ಕೂಡ ಬರ್ತಾರೆ. ಬಂದ ತಕ್ಷಣ ಅಲ್ಲಿ ಕೂತಿರೋದನ್ನು ನೋಡಿ ಶ್ರುತಿ, ಯಾಕೆ ಏನಾಯಿತು, ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಹೇಳಿದಾಗ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಸ್ಟುಡಿಯೋ ಹತ್ರ ಹೋಗಿದ್ವಿ, ನೀವು ಇಲ್ಲಿದ್ದೀರಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಅಲ್ಲ ಅಂಥದ್ದೇನಮ್ಮ ತಪ್ಪು ಮಾಡ್ದ ಅಂತ ಹೇಳಿದಾಗ, ಎಷ್ಟು ಫೋನ್ ಮಾಡಿದ್ದೀನಿ, ಎಷ್ಟು ಕಾಲ್ ಮಾಡಿದ್ದೀನಿ, ಅವ್ನಿಗೆ ನನ್ನ ಬಗ್ಗೆ ಟೆನ್ಷನೇ ಇಲ್ಲ. ನೀನು ಅಲ್ಲಿ ಬಂದಿಲ್ಲ ಅಂತ ಎಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಗೊತ್ತಾ, ಅದಕ್ಕೆ ನಾನು ಡೈವರ್ಸ್ ಕೊಡೋದಕ್ಕೆ ಬಂದಿರೋದು. ಏನು ಡೈವರ್ಸಾ ಅಂತ ಹೇಳಿದಾಗ, ಅಲ್ಲ ಮಗು ಪೌಡ್ರು ಮೈಕಮ್ಮ, ಏನಮ್ಮ ಆಯಿತು, ನಮ್ಮ ಮನೆ ಪ್ಯಾಂಗ್ಯ ಯಾಕಮ್ಮ ಹಂಗೆಲ್ಲ ಮಾಡ್ತಾನೆ ಅಂತ ಡೈವರ್ಸ್ ಕೊಡ್ತಾ ಇದೆಯಾ? ಜಗಳಾಡೋದನ್ನ, ಹೊಡೆದ್ನ, ಕುಡಿದ್ನ, ಬಡದ್ನ ಅಂತ ಹೇಳಿದಾಗ, ಹಾಗೆಲ್ಲ ಮಾಡಿದ್ರೆ ಖುಷಿ ಪಡ್ತಿದ್ದೆ ನಾನು, ಅವ್ನು ನನ್ನ ಜೊತೆ ಬಂದು ಇಷ್ಟೆಲ್ಲ ಜಗಳ ಮಾಡ್ತಾನೆ ಅಂತ ಹೇಳಿ. ಆದರೆ ಅವನು ನನಗೆ ಒಂದೇ ಒಂದು ನಿಮಿಷ ಟೈಮು ಕೊಡಲ್ಲ. ನಿಮಗೆ ಗೊತ್ತಾ, ನಾನು ಇಷ್ಟು ಫೋನ್ ಮಾಡಿದ್ದೀನಿ ಅಂತ ಹೇಳಿ, ನಾರ್ಮಲ್ ಮೆಸೇಜ್ ಮಾಡಿದ್ದೀನಿ, ವಾಟ್ಸಪ್ ಮೆಸೇಜ್ ಮಾಡಿದ್ದೀನಿ, ಎಲ್ಲದೂ ಮಾಡಿದ್ದೀನಿ. ಆದರೆ ಅವ್ನು ಮಾತ್ರ ಒಂದೇ ಒಂದು ಸಲ ಕೂಡ ಫೋನ್ ಪಿಕ್ ಮಾಡಿಲ್ಲ ಗೊತ್ತಾ ಅಂತ ಹೇಳಿದಾಗ, ಇವರಿಬ್ಬರು ನಗ್ತಾ ಇರ್ತಾರೆ. ಯಾಕೆ ನೀವು ಇಬ್ಬರು ನಗ್ತಾ ಇದ್ದೀರಾ? ನಾನು ಇಷ್ಟೊಂದು ಸೀರಿಯಸ್ ಆಗಿರೋ ವಿಚಾರ ಹೇಳ್ತಾ ಇದ್ದರೆ ನೀವಿಬ್ಬರು ನಗ್ತಾ ಇದ್ದೀರಾ ಅಂತ ಹೇಳಿದಾಗ, ಅಲ್ಲ ಇದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ನಿನ್ನನ್ನು ಪ್ರೀತಿಸಿ ಮದುವೆ ಆಗಿದ್ದಾನೆ, ನಿನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ. ನಿನ್ಗೆ ಗೊತ್ತಾ, ನಮ್ಮ ಪೆಂಗೆ ಇದ್ದಾನಲ್ಲ, ನನ್ನ ಮಗ ಹುಟ್ಟಾಗ್ಲಿಂದ ಬರೀ ಸುಳ್ಳು ಮೋಸ ಹೇಳ್ಕೊಂಡು ಮಾಡಿದ್ದಾನೆ. ಆದರೆ ರವಿ ಇದನ್ನು ಗೊತ್ತಾ, ಯಾವತ್ತೂ ಕೂಡ ಅಪ್ಪನ ಮಾತನ್ನ ಮೀರಿ ನಡೆದಿದ್ದು ಅಂದರೆ ನೀನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದು ಅಂತ ಅಷ್ಟೇ. ಅವನು ಇಡೀ ಜೀವನದಲ್ಲಿ ಮಾಡಿರೋದು ಒಂದೇ ಒಂದು ತಪ್ಪು ಅಂದರೆ ಇದು ಮಾತ್ರ ಅಷ್ಟೇ. ಇದು ತಪ್ಪು ಅಂತ ಈಗ ಅನ್ನಿಸ್ತಾ ಇಲ್ಲ, ಆದರೆ ತಪ್ಪಾಗಿತ್ತು ಅಷ್ಟೇ ಅಂತ. ನಾನು ನಿನ್ನನ್ನು ಹೀಗೆಲ್ಲ ಮಾಡೋದಕ್ಕೆ ಬಿಡ್ತಾನೆ ಅಂತಂದರೆ ಹೇಗಮ್ಮ ಸಾಧ್ಯ? ಯಾವತ್ತಾದರೂ ನಿನ್ಗೇನಾದರೂ ಮಾಡಬೇಡ ಮಾಡು ಅಂತ ಏನಾದರೂ ಹೇಳಿದ್ದಾನ? ಇಲ್ಲ. ಹಾಗಿದ್ಮೇಲೆ ನೀನು ಶ್ರೀಮಂತರ ಮನೆ ಹುಡುಗಿ, ಚೆನ್ನಾಗಿ ದುಡ್ಡಿರೋ ಮನೆ ಹುಡುಗಿ, ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವನಿಗೂ ಆಸೆ ಇರುತ್ತಲ್ವಾ? ಎಷ್ಟು ದಿನ ನೀನು ನನ್ನ ಗಂಡ ಶೆಫು ಅಂತ ಹೇಳ್ಕೊಂಡು ಓಡಾಡ್ತೀಯ? ನಿನಗೆ ನಿನ್ನ ಗಂಡ ಒಬ್ಬ ಓನರ್ ಆಗಬೇಕು, ರೆಸ್ಟೋರೆಂಟ್ ಓನರ್ ಆಗಬೇಕು ಅನ್ನೋ ಆಸೆ ಇಲ್ವಾ? ಇದೆ. ಅಲ್ಲಮ್ಮ, ನಿನಗೋಸ್ಕರ ಅವನು ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಓಟಿ ಮಾಡಿಕೊಂಡು ಓವರ್ ಟೈಮ್ ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ. ಅಂಥದ್ರಲ್ಲಿ ನೀನು ಅಂತ ಹೇಳಿದಾಗ, ಮತ್ತು ನಾನು ಅಷ್ಟೆಲ್ಲ ಫೋನು ಮೆಸೇಜ್ ಮಾಡಿದ್ರೆ ಯಾವನಿಗೋ ಇಡ್ಲಿ ಸರ್ವ್ ಮಾಡ್ಕೊಂಡು ಕೂತಿದ್ದಾನೆ. ಬಿಡು ಶ್ರುತಿ, ನಿನಗೋಸ್ಕರ ಕಷ್ಟಪಡ್ತಾ ಇದ್ದಾನೆ, ಬೇರೆ ಯಾರಿಗೋಸ್ಕರನೂ ಅಲ್ಲ. ನಿನ್ನ ಪ್ರೀತಿ ಮಾಡ್ತಾನೆ, ತುಂಬ ಪ್ರೀತಿ ಮಾಡ್ತಾನೆ. ಅದನ್ನು ಉಳಿಸ್ಕೊಳ್ಳೋದು ಹೀಗೇನಾ? ನಾನು ಈ ಆ್ಯಂಗಲಲ್ಲಿ ಯೋಚನೆನೇ ಮಾಡಲಿಲ್ಲ. ಸರಿ, ಇಲ್ಲಿ ಲಾಯರ್ ಯಾಕೆ ಹಿಂಗೆ ಕೂತಿದ್ದಾನೆ? ಅವನು ಮನೋಜವ್ರಿಗಿಂತ ದುಡ್ಡು ಪೆಂಗೆ ಅನಿಸುತ್ತೆ, 1 ಗಂಟೆಯಿಂದ ಕಾಯಿಸ್ತಾ ಇದ್ದಾನೆ. ನಾವು ಇನ್ನೊಂದು ಗಂಟೆ ಲೇಟಾಗಿ ಬಂದುಬಿಟ್ಟಿದ್ರೆ ನೀನು ಇವನಿಗಿಂತ ಅವನೇ ಬೆಟರು ಅಂತ ಬಂದುಬಿಡ್ತಿದ್ದೇನೋ ಅಲ್ವಾ ಅಂತ ಹೇಳ್ತಾರೆ. ರೀ ಅಂತ ಹೇಳಿದಾಗ, ನೋಡಿ ಅವ್ರ ಹೆಂಡತಿಯಲ್ಲಿ ಕಾಯ್ಕೊಂಡು ಕೂತಿದ್ದಾರೆ ನೋಡ್ದ್ಯಾ, ಅವ್ರಿಗೂ ಅವ್ರವ್ರ ಕೆಲಸನೇ ಮುಖ್ಯ ಅಲ್ವಾ? ಹಾಗೆ ಅವನು ನಿನಗೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು. ನಿನಗೋಸ್ಕರ ಅವನು ಅಲ್ಲಿರೋರ್ಗೆಲ್ರಿಗೂ ಕೂಡ ಉತ್ತರ ಹೇಳೋದಕ್ಕಾಗದೆ ಒದ್ದಾಡ್ತಾ ಇದ್ದಾನೆ. ಮೊದಲು ಹೋಗೋಣ ಬಾ ಅಂತ ಹೇಳಿದಾಗ, ಹೌದು ನೀವು ಹೇಳ್ತಾ ಇರೋದು ಸರಿಯೇ ಇದೆ, ಪಾಪ ರವಿಗೆ ನಾನು ತುಂಬ ಬೇಜಾರು ಮಾಡಿಬಿಟ್ಟೆ ಅನಿಸುತ್ತೆ. ಹೋಗೋಣ ಬನ್ನಿ, ಫೋನ್ ಮಾಡಿ ಹೇಳ್ಬಿಡ್ತೀನಿ. ಬೇಡ ಅವನು ಟೆನ್ಷನ್ನಲ್ಲೇ ಇರಲಿ, ಅಲ್ಲಿಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದಾಗ, ಅಬ್ಬಬ್ಬ, ಗಂಡದಿರು ಟೆನ್ಷನ್ ಆಗಿದ್ರೆ ಈ ಹೆಂಡ್ತಿದಿರಿಗೆ ಎಷ್ಟು ಖುಷಿ ಇರುತ್ತೋ ಏನೋ, ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಈ ಕಡೆ ಇವರಿಬ್ಬರು ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಅದಾದಮೇಲೆ ಇವ್ರಿಗೆ ಟೆನ್ಷನ್ ಆಗ್ತಾ ಇರುತ್ತೆ, ಯಾಕೆ ಇನ್ನೂ ಇವ್ನು ಬಂದಿಲ್ಲ ಅಂತ ಹೇಳಿ. ಅಷ್ಟಲ್ಲ ಅವರಪ್ಪ, ಬಾರೋ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಮನೋಜ್ ಕೂಡ ಎದ್ದು ಹೋಗ್ತಾ ಇರ್ತಾನೆ. ಆಗ, ಲೋ
ಎಲ್ಲೋ ಶ್ರುತಿ ಅಂತ ಹೇಳಿದಾಗ, ಅಪ್ಪ ಡಬ್ಬಿಂಗಲ್ಲಿದ್ದಾಳೆ ಬರ್ತಾಳಪ್ಪ, ಆಗ್ಲಿಂದ ಹೇಳ್ತಾ ಇದೆಯಾ ಕಣೋ, ನಂಗೆ ಹೊಟ್ಟೆ ಹಸಿತಾ ಇದೆ. ಲವ್ ನೀವು ಹೊಟ್ಟೆ ಹಸಿತಾ ಇದ್ರೆ ಅಲ್ಲಿ ಅಡುಗೆ ಆಗಿದೆ, ಹೋಗಿ ಮುಕ್ಕು, ನಂಗೆ ಕಾಯೋದಕ್ಕಾಗಿಲ್ಲ ಅಂದರೆ ಹೋಗ್ಬಿಡು ಅಂತ ಹೇಳ್ತಾನೆ. ಏನೋ ಹೇಳ್ತಾ ಇದೆಯಾ ನೀನು. ಅಷ್ಟರಲ್ಲಿ ಈ ಕಡೆ ಶಾಂತಿ ರೋಹಿಣಿ ಕರೆದು ಕೇಳ್ತಾಳೆ, ಶ್ರುತಿ ಬಂದಿದ್ದಾಳ? ಇನ್ನೂ ಬಂದಿಲ್ವಾ? ಅವನೇನೋ ಟೆನ್ಷನ್ ಆಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಹೌದು ಅತ್ತೆ, ಅವ್ರನ್ನ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ, ಟೆನ್ಷನ್ ಆಗೇ ಇದ್ದಾರೆ. ಮನೆಯಲ್ಲೂ ಹಿಂಗೆ ಟೆನ್ಷನ್ ಆಗಿದ್ದ. ಅಲ್ಲ ಅವಳಂತೂ ಇವ್ನು ಮಾತು ಕೇಳೋದಿಲ್ಲ. ಇಂಥ ಫಂಕ್ಷನ್ ದಿನನಾದರೂ ಇವನು ಹೇಳಿರೋ ಮಾತಾ ಕೇಳೋ ಥರ ಇಟ್ಕೊಳ್ಳೋದಕ್ಕಾಗೋದಿಲ್ವಾ? ಇನ್ನೂ ಏನೇನು ಕರ್ಮನೋ ಅಂತ ಹೇಳಿ ಅನ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಶ್ರುತಿ ಅವರ ಅಪ್ಪ ಅಮ್ಮ ಬರ್ತಾರೆ. ರವಿ ಶ್ರುತಿಯಲ್ಲಿ ಅಂತ ಹೇಳಿ ಕೇಳ್ತಾರೆ. ಬರ್ತಾರೆ ಮಾವ ಬರ್ತಾರೆ. ಏನು ಆಗ್ಲಿಂದ ಬರ್ತಾರೆ ಅಂತ ಹೇಳ್ತಾ ಇದೆಯಾ? ಬಿಸ್ನೆಸ್ ಮ್ಯಾನ್ನ ಕಾಯಿಸ್ಬೇಡ ಕಣೋ. ಕಾಯೋದಕ್ಕಾಗಲಿಲ್ಲ ಅಂದರೆ ಮನೆಗೆ ಹೋಗೋ ಅಂತ ಹೇಳ್ತಾ ಇದ್ದಾನಲ್ವ ಬರ್ತಾನೆ ಅಂತ ಹೇಳಿ. ಬರ್ತಾನೆ ಇರಿ ಅಂತ ಹೇಳ್ತಾನೆ. ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿದಾಗ ಅಷ್ಟ ಶಾಂತಿ ಬಂದು, ಏನೋ ಮಾಡ್ಕೊಂಡಿದ್ಯಾ, ಜಗಳ ಮಾಡ್ಕೊಂಡಿದ್ಯಾ, ಎಲ್ಲಿ ಶ್ರುತಿ ಎಲ್ಲಿ ಹೇಳು ಅಂತ ಹೇಳಿದಾಗ ಅಮ್ಮ ಅಂತ ಹೇಳಿ ತಡ್ಪಡಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಚೇತು ಬ್ರದರ್ ಸಿಸ್ಟರ್ ಬಂದರು ಅಂತ ಹೇಳಿ ಕೂಗ್ತಾನೆ. ಆಗ ಎಲ್ಲರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಇವನು ಕೂಡ ಹಾಗೆ ನೋಡ್ಕೊಂಡು ನಿಂತಿರ್ತಾನೆ. ಅದಾದಮೇಲೆ ಸೂರ್ಯ ಎಲ್ಲ ಸರಿ ಹೋಗಿದೆ ಮಾತಾಡ್ಕೊ ಅಂತ ಹೇಳಿ ಸಿಗ್ನಲ್ ಮಾಡ್ತಾನೆ. ಅದಾದಮೇಲೆ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇನ್ನೇನು ಎಲ್ಲರೂ ಬಂದ್ರಲ್ವಾ, ಫಂಕ್ಷನ್ ಶುರು ಮಾಡಿ ನಡಿ ಅಂತ ಹೇಳ್ತಾರೆ. ಶ್ರುತಿ ಎಲ್ಲೋಗಿದೆ ಆಂಟಿ, ಅದೆಲ್ಲ ಆಮೇಲೆ ಮಾತಾಡ್ಬೋದಲ್ವಾ ಅಂತ ಹೇಳ್ತಾರೆ. ಸರಿದಮ್ಮ ಆಯಿತು, ನೀವಿಬ್ಬರು ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿ ರವಿ ಮತ್ತು ಸೂರ್ಯ ಮತ್ತು ಮೀನಾ ಮುಂದೆ ಹೋಗ್ತಾರೆ. ಆಗ ಇವರಿಬ್ಬರು ಕೂಡ ಹಾಗೆ ಹಿಂದೆ ಬರ್ತಾ ಇರ್ತಾರೆ. ಅದಾದಮೇಲೆ ಇವನು ನೋಡಿಕೊಂಡು, ಈ ಶ್ರುತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾನೆ. ಸಾರಿ ನಿನ್ನ ಕಾಯಿಸ್ಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಫಂಕ್ಷನಿಗೆಲ್ಲ ಟೈಮ್ ಆಗುತ್ತೆ, ರೊಮ್ಯಾನ್ಸ್ ಮುಗ್ದಿದ್ರೆ ಬನ್ನಿ ಅಂತ ಹೇಳಿ ರೋಹಿಣಿ ಶ್ರುತಿನ ಕರ್ಕೊಂಡು ಹೋಗ್ತಾಳೆ. ನಡೆಯಪ್ಪ ಅದೇನೋ ಗೀಜರ ಆಯ್ಕೋ ಅಂತ ಹೇಳಿ ರವಿ ಕೂಡ ಅಲ್ಲಿಂದ ರವಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇವರಿಬ್ಬರು ತುಂಬ ಥ್ಯಾಂಕ್ಸ್ ಅದಕ್ಕೆ ಅಂತ ಹೇಳಿದಾಗ, ನೋಡೋ ಥ್ಯಾಂಕ್ಸ್ ಎಲ್ಲ ಏನು ಬೇಡ, ಎಲ್ಲ ಸರಿಯಾಗಿದೆ ಹೋಗು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಬಂದು ಎಲ್ಲರೂ ಕೂಡ ಕೇಕ್ ಕಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ಖುಷಿಯಾಗಿ ಕೇಕ್ ಕಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಇವರಿಬ್ಬರು ಕೇಕ್ ಕಟ್ ಮಾಡಿ ತಿನ್ಸ್ ಆಗಿದ ತಕ್ಷಣವೇ ಇದಕ್ಕೆಲ್ಲ ಮೇನ್ ರೀಸನ್ ಅಂತ ಅಂದರೆ ಮೀನವರು ಅಂತ ಹೇಳ್ತಾನೆ. ನಾನು ಈ ಮನೆಗೆ ಮದುವೆ ಮಾಡ್ಕೊಂಡು ಬಂದಿದ್ದೀನಿ, ಲವ್ ಮ್ಯಾರೇಜು. ಈ ಮನೆಯಲ್ಲಿ ಫಸ್ಟು ನನಗೆ ಮ್ಯಾರೇಜ್ ಲೈಫಿಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಆವಾಗ ನನಗೆ ಹೆಲ್ಪ್ ಮಾಡಿದ್ದೆ ಮೀನಾ. ಅವ್ರು ನನ್ನ ಸ್ವಂತ ಅಕ್ಕಂತರ. ಸೂರ್ಯ ಅವ್ರನ್ನ ನಾನು ತುಂಬಾ ತಪ್ಪಾಗಿ ಜಡ್ಜ್ ಮಾಡ್ತಾ ಇದ್ದೆ. ಆಮೇಲೆ ಅವ್ರನ್ನ ನಾನು ಅರ್ಥ ಮಾಡಿಕೊಂಡೆ. ಇನ್ನು ನಮ್ಮ ಮಾವ ಅವ್ರಿಗೆ ಹೇಳಬೇಕು ಅಂತಂದರೆ ನನಗೆ ಎರಡನೇ ತಂದೆ ಇದ್ದಂಗೆ. ಯಾವತ್ತೂ ಕೂಡ ಕೋಪ ಮಾಡ್ಕೊಂಡಿಲ್ಲ, ವಾಯ್ಸ್ ರೈಸ್ ಮಾಡಿಲ್ಲ. ಏನೇ ಹೇಳಿದ್ರು ಕೂಡ ತಪ್ಪಾಗಿದ್ರು ಕೂಡ ಅದನ್ನು ನಿಧಾನವಾಗೇ ಹೇಳ್ತಾರೆ. ಇನ್ನು ನನ್ನ ಮೈ ಬೆಸ್ಟ್ ಹಸ್ಬೆಂಡು, ನಮ್ಮತ್ತೆ ತುಂಬ ದೊಡ್ಡ ಎಂಟರ್ಟೈನರು. ಹೌದೌದು, ಇನ್ನೊಂದು 5 ನಿಮಿಷ ಲೇಟಾಗಿ ಹೋಗಿದ್ರೆ ಗೊತ್ತಾಗ್ತಿತ್ತು ಇವನಿಗೆ ಅಣ್ಣಂಗೆ ಅಂತ ಹೇಳ್ತಾ ಇರ್ತಾನೆ. ಶ್ರುತಿ ನನ್ನ ಜೀವನದಲ್ಲಿ ಬಂದಾಗಿಂದ ಕೂಡ ನಾನು ತುಂಬಾ ಖುಷಿಯಾಗಿದ್ದೀನಿ. ನನ್ನ ಲೈಫಲ್ಲಿ ಇನ್ನೂ ಖುಷಿಯಾಗಿರಬೇಕು ಅಂತಂದರೆ ಶ್ರುತಿ ನನ್ನ ಜೊತೆ ಇದ್ದರೆ ನಾನು ಯಾವಾಗಲೂ ಚೆನ್ನಾಗಿರ್ತೀನಿ. ನಮ್ಮ ಲೈಫಲ್ಲಿ ಇಂಥದ್ದೇ ಅಂತ ಒಂದು ಏಮ್ ಇದೆ, ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಶ್ರುತಿ ನನ್ನ ಜೊತೆ ಯಾವಾಗಲೂ ನಿಂತಿರ್ತಾಳೆ ಅಂತ ಹೇಳಿ ಎಲ್ಲರ ಬಗ್ಗೆನೂ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವ್ರ ಅಪ್ಪ ಅಮ್ಮನ ಬಗ್ಗೆ ಮಾತ್ರ ಇಂಟ್ರೊಡ್ಯೂಸ್ ಮಾಡೋದಿಲ್ಲ. ಇನ್ನು ಇವರು ನನ್ನ ಹಸ್ಬೆಂಡ್ಗೆ ಫಸ್ಟ್ ಬ್ರದರು ರೋಹಿಣಿ ಮತ್ತು ಮನೋಜ್ ಅಂತ ಹೇಳಿ, ಸೂರ್ಯ ಅವರು ಸೆಕೆಂಡ್ ಬ್ರದರು ಅಂತ ಹೇಳ್ತಾ ಇರ್ತಾನೆ. ಆಗ ಇವರಿಬ್ಬರು ನಮ್ಮ ಬಗ್ಗೆ ಏನೂ ಹೇಳಿಲ್ವಲ್ಲ ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಸರಿ ಆಯಿತು, ಇನ್ನು ನಮ್ಮ ಎಲ್ಲ ಫಂಕ್ಷನ್ಗೆ ಬಂದಿರೋದಕ್ಕೂ ನಿಮ್ಗೆಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ಇದಕ್ಕೋಸ್ಕರ ಇವಾಗ ನನ್ನ ಶ್ರುತಿ ತುಂಬಾ ಇಷ್ಟಪಡೋವಂಥ ಸಿಂಗರ್ಸಿಂದ ಹಾಡು ಹೇಳಿಸ್ತೀನಿ ಅಂತ ಹೇಳ್ತಾನೆ. ಎಲ್ಲೋ ಹಾಡು ಹೇಳಿಸ್ತಾನೆ ಅಂತಂದೆ, ಯಾರೂ ಬರಲೇ ಇಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು, ಇವಾಗ ಗೇಮ್ ಟೈಮ್ ಅಂತ ಹೇಳಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ರವಿ ಶ್ರುತಿಗೆ ಗೇಮ್ ಕೊಡ್ತಾರೆ. ಅಷ್ಟರಲ್ಲಿ ಅವನಿಗೊಂದು ಫೋನ್ ಕಾಲ್ ಬಂದುಬಿಡುತ್ತೆ. ಬಂದ ತಕ್ಷಣ ನಮ್ಮ ಓನರ್ ಬಂದಿದ್ದಾರೆ, ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸರಿ ಅಂತ ಹೇಳಿ ಅವ್ನು ಕರ್ಕೊಂಡು ಬರೋದಕ್ಕೆ ಹೋಗಿದ ತಕ್ಷಣವೇ ಈ ಕಡೆ ಅವ್ರ ಅಮ್ಮ ಬಂದು ಪಕ್ಕದಲ್ಲಿ ನಿಂತ್ಕೋತಾಳೆ. ಏನೇ ಇವತ್ತು ನಿನ್ನ ಫಂಕ್ಷನ್ ಆಗ್ತಾಯಿದೆ, ನಿನ್ನ ಗಂಡ ನಿನ್ನ ಜೊತೆ ಇರೋದು ಬಿಟ್ಟು ಓನರ್ ಬಂದ್ಲು ಅಂತ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಅಮ್ಮ ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ನಿಂತಿರ್ತೀಯಾ ಅಂತ ಹೇಳ್ತಾರೆ. ಬಂದ ತಕ್ಷಣ ಅವ್ರನ್ನ ತಪ್ಕೊಂಡು ವೆಲ್ಕಮ್ ಮಾಡ್ತಾನೆ. ಇನ್ನೂ ಇಷ್ಟು ಜನಗಳ ಮುಂದೆ ಇಷ್ಟೆಲ್ಲ ನಡೀತಾ ಇದೆ, ಇನ್ನು ಯಾರೂ ಇಲ್ಲದೆ ಇದ್ದಾಗ ಅಂತ ಹೇಳಿದಾಗ, ಅಮ್ಮ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿರ್ತೀಯಾ, ರವಿ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ರವಿ ಅವಳನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾನೆ. ಅದನ್ನು ನೋಡಿ ಪಾಪ ಇಲ್ಲಿ ಶ್ರುತಿ ತುಂಬಾ ಕೋಪ ಮಾಡ್ಕೋತಾ ಇರ್ತಾಳೆ. ಸೂರ್ಯ ಮೀನ ನೋಡಿ, ಈ ನನ್ನ ಮಗ ಯಾಕೆ ಹಿಂಗೆಲ್ಲ ಮಾಡ್ದ, ಮತ್ತೆ ತಗ್ಲಾಕೊಂಡ ನೋಡು ಅವಳ ಕೈಯಲ್ಲಿ ಅಂತ ಹೇಳ್ತಾನೆ. ಅವರಿಬ್ರು ಬರೋದನ್ನ ನೋಡಿ ಶ್ರುತಿ ಪಾಪ ಬೇಜಾರು ಮಾಡ್ಕೋತಾ ಇರ್ತಾಳೆ. ಇದಿಷ್ಟು ಸೋಮವಾರದ ವಿಡಿಯೋ.